ಇನ್ನೇನು ಸ್ವಲ್ಪ ದಿನದಲ್ಲೇ 45 ಸಿನಿಮಾ ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋದಕ್ಕೂ ಮೊದಲೇ ಕಂಪ್ಲೀಟ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ನಮ್ಮಲ್ಲಿ ರಿಲೀಸ್ ಆಗೋದಕ್ಕೂ ಮೊದಲೇ ಕೆನಡಾದಲ್ಲಿ ರಿಲೀಸ್ ಆಗ್ತದೆ. ಇಲ್ಲಿ 25th ರಿಲೀಸ್ ಆಗ್ತದೆ, ಆದರೆ ಕೆನಡಾದಲ್ಲಿ 23rd ನಮ್ಮ 45 ಸಿನಿಮಾ ರಿಲೀಸ್ ಆಗ್ತದೆ. ಕೆನಡಾದಲ್ಲಿ ಕಂಪ್ಲೀಟ್ ಆಗಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ಕಂಪ್ಲೀಟ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮೊದಲೇ ಕ್ರೇಜ್ ಇತ್ತು. 45 ಸಿನಿಮಾದಲ್ಲಿ ಇವ್ರು 3 ಜನ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು. ಬಟ್ ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾಗಳ ಹವಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸ್ಕ್ರೀನ್ ವೈಸ್ ಮಾತಾಡೋದಾದರೆ ಇನ್ನೂ ಒಂದಷ್ಟು ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಬೇಕು, ಇಷ್ಟೇ ಸೀಮಿತ ಆಗಬಾರ್ದು ಅಂತ ಅನ್ನೋದು ಒಂದಷ್ಟು ಇದೆ ಅವರು ಸಿನಿಮಾ ತಂಡದಲ್ಲಿ. ಕನ್ನಡದಲ್ಲಿ ದಯವಿಟ್ಟು ನೋಡಿದವರು ಸಿನಿಮಾವನ್ನು ಇಲ್ಲಿ ಯಾರಾದರೂ ನಿಮಗೆ ಇಂಡಿಯಾದಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಕಾಲ್ ಮಾಡಿ ಹಿಂಗೆ ಎಷ್ಟು ಸ್ಟೋರಿ ಅಂತ ದಯವಿಟ್ಟು ಯಾರಿಗೂ ಹೇಳ್ಬಿಡಿ. ಅದ್ರ ಜೊತೆಗೆ ಮಾನವ ದಾನವ ಮತ್ತು ದೇವರು ಕುರಿತ ಕಥೆಗಳನ್ನು ಒಳಗೊಂಡಿದೆ ಈ ಸಿನಿಮಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಇನ್ನೇನು ಸ್ವಲ್ಪ ದಿನದಲ್ಲೇ 45 ಸಿನಿಮಾ ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋದಕ್ಕೂ ಮೊದಲೇ ಕಂಪ್ಲೀಟ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಎಲ್ಲಿ ಅಂತ ಕೇಳ್ತೀರಾ? ಕೆನಡಾದಲ್ಲಿ. ಕೆನಡಾದಲ್ಲೂ ಕೂಡ ಕನ್ನಡದ ಅಭಿಮಾನಿಗಳು ಕನ್ನಡದವರು ಇರೋದ್ರಿಂದ ಅಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗ್ತದೆ. ನಮ್ಮಲ್ಲಿ ರಿಲೀಸ್ ಆಗೋದಕ್ಕೂ ಮೊದಲೇ ಕೆನಡಾದಲ್ಲಿ ರಿಲೀಸ್ ಆಗ್ತದೆ. ಇಲ್ಲಿ 25th ರಿಲೀಸ್ ಆಗ್ತದೆ, ಆದರೆ ಕೆನಡಾದಲ್ಲಿ 23rd ನಮ್ಮ 45 ಸಿನಿಮಾ ರಿಲೀಸ್ ಆಗ್ತದೆ. 23rd ಯಾಕಂತಂದರೆ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇರೋದ್ರಿಂದ ಎಲ್ಲರೂ ಕೂಡ ಟ್ರೈಲರ್ ಆಗಿರಬಹುದು, ಟೀಸರ್ ಆಗಿರಬಹುದು, ಪೋಸ್ಟರ್ಸ್ ಆಗಿರಬಹುದು, 45 ಸಿನಿಮಾ ಎಲ್ಲರೂ ಕೂಡ ನೋಡಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ ಕೂಡ ಹೈ ಇದೆ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಬ್ಲಾಕ್ ಬಾಸ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕನ್ನಡ ಸಿನಿಮಾಗಳಂತ ಬಂದಾಗ ಸೂಪರ್ ಹಿಟ್ ಆದರೆ ಎಲ್ಲರಿಗೂ ಕೂಡ ಖುಷಿಯಾಗುವಂತಹ ವಿಚಾರ. ಈ ಸಿನಿಮಾದಲ್ಲಿ 3 ದಿಗ್ಗಜ ನಾಯಕರಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಆಗಿರಬಹುದು, ರಾಜ್ಬಿ ಶೆಟ್ಟಿ ಅವರಾಗಿರಬಹುದು, ಉಪೇಂದ್ರ ಸರ್ ಆಗಿರಬಹುದು. ಇವರು 3 ಜನ ಇದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಆ ಟ್ರೈಲರ್ ನೋಡಿ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಓವರ್ ಆಗಿದೆ. ಸ್ವಲ್ಪ ಟ್ರೈಲರೇ ಹೆಂಗಿದೆ, ಈ ಸಿನಿಮಾ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಕೆನಡಾದಲ್ಲಿ ಕಂಪ್ಲೀಟ್ ಆಗಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ಈ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಇರೋದ್ರಿಂದ ಸಿನಿಮಾ ಲೇಟಾಗಿ ರಿಲೀಸ್ ಮಾಡೋದಕ್ಕಿಂತ 2 ದಿನ ಮುಂಚೆನೇ ಪ್ರೀ ರಿಲೀಸನ್ನು ಕೆನಡಾದಲ್ಲಿ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮೊದಲೇ ಕ್ರೇಜ್ ಇತ್ತು. 45 ಸಿನಿಮಾದಲ್ಲಿ ಇವ್ರು 3 ಜನ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು. ಸೊ ಇನ್ನೂ ಕೂಡ ಹೈ ಆಗಿದೆ. ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. ಅದರಲ್ಲೂ ನಮ್ಮ ಉಪೇಂದ್ರ ಸರ್ ಇದ್ದಾರೆ ಅಂದರೆ ಕಾಸ್ಟ್ಯೂಮ್ ವೈಸ್ ಆಗಿರಬಹುದು, ಡೈಲಾಗ್ ವೈಸ್ ಆಗಿರಬಹುದು, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿದ್ದಾರೆ. ಸೊ ಇದಿಷ್ಟು ಒಂದು ಕಡೆ ಆದರೆ, ಇನ್ನು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡ್ತಿರುವಂಥದ್ದು ಇದೇ ಮೊದಲನೇ ಸಿನಿಮಾ. 2 ವರ್ಷ ಬೇರೆ ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿ ಈ ಸಿನಿಮಾವನ್ನು ಮಾಡಿದ್ದಾರೆ. ನೋಡಬೇಕು ಇದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಹವಾ ಅಂತ ಅಂದ್ಕೊಂಡಿದ್ವಿ, ಬಟ್ ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾಗಳ ಹವಾ ಇರೋದು ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಕನ್ನಡ ಸಿನಿಮಾ ಅಥವಾ ಕನ್ನಡ ಇಂಡಸ್ಟ್ರಿ ಅಂತಂದರೆ ಒಂದು ರೆಸ್ಪೆಕ್ಟ್ ಇದೆ ಅಟ್ ಪ್ರೆಸೆಂಟ್. ಈಗ ಮುಂಚೆ ಇತ್ತು ಕನ್ನಡ ಸಿನಿಮಾ ಅಂತಂದರೆ ಓಕೆ ಅಂತನೋರು, ಬಟ್ ಈಗ ಒಂದಷ್ಟು ಸಿನಿಮಾಗಳು ಬಂದು ಕನ್ನಡ ಅಥವಾ ಕನ್ನಡ ಇಂಡಸ್ಟ್ರಿ ಅಂತಂದರೆ ಒಂದು ತೂಕ ಇದೆ. ಅದ್ರ ಜೊತೆಗೆ ಇದು ಬರೀ ಕನ್ನಡ ಮಾತ್ರ ಅಲ್ಲ, ಒಂದಷ್ಟು ಲ್ಯಾಂಗ್ವೇಜ್ಗಳಲ್ಲಿ 45 ಸಿನಿಮಾ ರಿಲೀಸ್ ಆಗ್ತದೆ. ಅದು ಖುಷಿ ವಿಚಾರ. ಎಲ್ಲ ಲ್ಯಾಂಗ್ವೇಜಲ್ಲೂ ಬಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ತಾರೆ, ಅದೊಂದು ಖುಷಿ ವಿಚಾರ ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲೇ ವಿದೇಶದಲ್ಲೂ ಕೂಡ ರಿಲೀಸ್ ಆಗ್ತಿರೋದು ಅದೊಂದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬಹುದು. ನಾವು ಎಲ್ಲರಿಗೂ ಕೂಡ ಕೆನಡಾದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲ, ಕರ್ನಾಟಕದಲ್ಲ, ಕೆನಡಾದಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತಂದರೆ ಖುಷಿ ವಿಚಾರ. ಅದು ಪ್ರೀ ರಿಲೀಸ್ ಆಗ್ತದೆ. ಅದರಲ್ಲೂ ಪ್ರೀ ಬುಕ್ಕಿಂಗ್ಗೆ ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿದೆ ಅಂತ ಅನ್ನೋದು ಬಹಳ ಖುಷಿ ವಿಚಾರ. ಅದ್ರ ಜೊತೆಗೆ ಸ್ಕ್ರೀನ್ ವೈಸ್ ಮಾತಾಡೋದಾದರೆ ಇನ್ನೂ ಒಂದಷ್ಟು ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಬೇಕು, ಇಷ್ಟೇ ಸೀಮಿತ ಆಗಬಾರ್ದು ಅಂತ ಅನ್ನೋದು ಒಂದಷ್ಟು ಇದೆ ಅವರು ಸಿನಿಮಾ ತಂಡದಲ್ಲಿ. ಅದ್ರ ಜೊತೆಗೆ ಎಲ್ಲೇ ಇರಲಿ, ಎಲ್ಲಾದರೂ ಇರು, ಎಂಥದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾರೆ. ಬಟ್ ಬೇರೆ ದೇಶದಲ್ಲಿರೋರಿಗೆ ಈ ಕನ್ನಡ ಸಿನಿಮಾಗಳನ್ನೆಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ. ಈಗ OTT ಎಲ್ಲ ಬಂದು ಓಕೆ ಗುಡ್, ಬಟ್ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಬ್ಬೊಬ್ಬರು ಹೀರೋನ ಇವ್ರು ನನಗಿಷ್ಟ, ಇವ್ರು ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂತೆಲ್ಲ ಇರುತ್ತೆ. ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಆ ಸಿನಿಮಾಗಳನ್ನ ನೋಡೋಕ್ಕಾಗಿಲ್ಲ ಅಂದಾಗ ಬೇಜಾರಾಗೋದು ಸಹಜ. ಬಟ್ ಕೆನಡಾದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಲ್ಲೂ ಸಿಕ್ಕಾಪಟ್ಟೆ ಕನ್ನಡ ಪ್ರೇಮಿಗಳಿರೋದ್ರಿಂದ ಟಿಕೆಟ್ ಕಂಪ್ಲೀಟಾಗಿ
ಸೋಲ್ಡ್ ಔಟ್. 2 ದಿನ ಮುಂಚೆನೇ ಬೇರೆ ರಿಲೀಸ್ ಆಗ್ತಿದೆ ಕೆನಡಾದಲ್ಲಿ. ದಯವಿಟ್ಟು ನೋಡಿದವರು ಸಿನಿಮಾವನ್ನು ಇಲ್ಲಿ ಯಾರಾದರೂ ನಿಮಗೆ ಇಂಡಿಯಾದಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಕಾಲ್ ಮಾಡಿ ಹಿಂಗೆ ಎಷ್ಟು ಸ್ಟೋರಿ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ನೆಕ್ಸ್ಟ್ ಡೇ ಯಾರು ಥಿಯೇಟರಿಗೆ ಹೋಗಲ್ಲ ಸ್ಟೋರಿನ ಕೇಳ್ಕೊಂಡ್ಮೇಲೆ, ತೀರಾ ಕಡಿಮೆ ಹೋಗೋದು ಸ್ಟೋರಿ ಕೇಳಿದ್ಮೇಲೆ ಸಿನಿಮಾಗೆ ಹೋಗೋದು. ಸೊ ಯಾರು ಹೇಳಬೇಡಿ. ಅದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್ ಹಾಗೆ ರಾಜ್ಬೀರ್ ಶೆಟ್ಟಿ 3 ಜನ, ಅರ್ಜುನ್ ಜನ್ಯ ಸರ್ ನಿರ್ದೇಶನ ಮಾಡಿದ್ದಾರೆ. ಅವ್ರದ್ದೇ ಸಂಗೀತ ಕೂಡ ಅರ್ಜುನ್ ಜನ್ಯ ಅವ್ರದ್ದೇ ಆಗಿದೆ. ಅದ್ರ ಜೊತೆಗೆ ಮಾನವ ದಾನವ ಮತ್ತು ದೇವರು ಕುರಿತ ಕಥೆಗಳನ್ನು ಒಳಗೊಂಡಿದೆ ಈ ಸಿನಿಮಾ. ಮಾನವ ದಾನವ ಮತ್ತು ದೇವರು ಕುರಿತಂತಹ ಕಥೆಗಳು ಈ ಸಿನಿಮಾ ಒಳಗೊಂಡಿದೆ. ಟ್ರೈಲರ್ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಟ್ರೈಲರ್ ಸೂಪರ್ ಹಿಟ್ ಅಂತ ಹೇಳ್ಬೋದು. ಟ್ರೈಲರ್ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್. ಟ್ರೈಲರು ಒಂದು ಫ್ಲೋಲ್ಲಿ ಹೋಗ್ತಾ ಇತ್ತು ಸ್ಟಾರ್ಟಿಂಗಿಂದ. ಎಂಡಿಂಗ್ ಒಂದಿದೆ ನೋಡಿ, ಶಿವರಾಜ್ ಕುಮಾರ್ ಸರ್ ಅವರು ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಬರ್ತಾರಲ್ಲ, ನೆಕ್ಸ್ಟ್ ಲೆವೆಲ್. ಅದರಲ್ಲಿ ಉಪೇಂದ್ರ ಸರ್ ಡೈಲಾಗ್ 2-3 ಕಡೆ ಡೈಲಾಗ್ ಇದೆ, ಬಟ್ ಅದು ಕೂಡ ಅಲ್ಟಿಮೇಟ್ ಅಂತ ಹೇಳ್ಬೋದು. ಚಿಕ್ಕದಾಗಿದ್ರೂ ಕೂಡ ಡೈಲಾಗ್ಗಳು ಸಖತ್ತಾಗಿದೆ. ಇನ್ನು ಉಪ್ಪಿ ಸರ್ ಇದ್ದಾರೆ ಅಂತಂದರೆ, ಶಿವರಾಜ್ ಕುಮಾರ್ ಸರ್ ಇದ್ದಾರೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲೇ ಒಂದಷ್ಟು ಸಿನಿಮಾಗಳು ಎಲ್ಲ ರಿಲೀಸ್ ಆಗ್ತಿರೋದ್ರಿಂದ ಒಂದಷ್ಟು ಕ್ಲಾಶಸ್ಸು. ರೀಸೆಂಟಾಗಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, ಅದ್ರ ಜೊತೆಗೆ ಮಾರ್ಕ್ ರಿಲೀಸ್ ಆಗ್ತಿದೆ, 45 ಕೂಡ ರಿಲೀಸ್ ಆಗ್ತಿದೆ. ಆಲ್ರೆಡಿ ಪ್ರೀ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ, ಪ್ರೀ ರಿಲೀಸ್ ಕೂಡ ಆಗ್ಬಿಟ್ಟಿದೆ ಕೆನಡಾದಲ್ಲಿ 1-2 ದಿನದ ಮುಂಚೆ. ನಮ್ಮ ರಾಜ್ಯದಲ್ಲಿ ಹೊರತುಪಡಿಸಿ ಕೆನಡಾದಲ್ಲಿ 2 ದಿನದ ಮುಂಚೆನೇ ರಿಲೀಸ್ ಆಗ್ತಾ ಇದೆ. ಟಿಕೆಟ್ಗಳು ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿದೆ. ಈ ಕ್ರಿಸ್ಮಸ್ ಎಲ್ಲ ಹಾಲಿಡೇ ಇರೋದ್ರಿಂದ ಸಿನಿಮಾ ನೋಡಬೇಕಾದವರೆಲ್ಲ ಈ ಮಂತ್ ಎಂಡ್ ಒಳಗಡೆ ಕ್ರಿಸ್ಮಸ್ ಹಾಲಿಡೇ ಮುಗಿಯುತ್ತೆ ಮತ್ತು ಜನವರಿಯಿಂದ ಶುರು ಆಗಿಬಿಡುತ್ತೆ ಸ್ಕೂಲು ಕಾಲೇಜಸ್ ಅಂತೆಲ್ಲ ಹೇಳಿ. ಸೊ ಅದಕ್ಕೆ ಪ್ರೀ ರಿಲೀಸನ್ನು ಮಾಡ್ಕೊಂಡಿರೋದು ಗುಡ್ಡು, ಒಳ್ಳೆಯದು. ಸಿನಿಮಾ ಹಿಟ್ಟಾಗಲಿ, ಎಲ್ಲರ ಆಶಯ, ಎಲ್ಲರೂ ಕನ್ನಡ ಸಿನಿಮಾಗಳು ಹಿಟ್ಟಾಗಲಿ, ಕನ್ನಡ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಲಿ, ಕಲೆಕ್ಷನ್ ಹೆಚ್ಚು ಮಾಡಲಿ ಅಂತ ಎಲ್ಲರ ಆಸೆ. ಒಂದು ಸಿನಿಮಾ ಯಾವುದಾದ್ರು ಹಿಟ್ಟಾಯಿತು, ಬ್ಲಾಕ್ ಬಾಸ್ಟರ್ ಆಯಿತು ಅಂತಂದರೆ ನಮಗೆ ಹೆಮ್ಮೆ. ನಮ್ಮ ಕನ್ನಡ ಸಿನಿಮಾ, ಈ ಥರದ್ದೊಂದು ಕನ್ನಡ ಸಿನಿಮಾ ಇಷ್ಟು ಹಿಟ್ಟಾಯಿತು, ಇಷ್ಟು ಕಲೆಕ್ಷನ್ ಆಯಿತು. ಎಕ್ಸಾಂಪಲ್ ಸೋ ಫ್ರಮ್ ಸೋ ಹಾಕಿದ ಬಜೆಟು 3 or 4 crores, ಬಟ್ ಕಲೆಕ್ಷನ್ 100 crores ದಾಟಿದೆ. ಸೊ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ನಮಗೆ ಒಂದು ಹೆಮ್ಮೆ ಅಂತ ಅನ್ನಿಸ್ಬೋದು. KGF ಆಗಿರಬಹುದು, ಕಾಂತಾರ ಆಗಿರ್ಬೋದು, ಇನ್ನೂ ಒಂದಷ್ಟು ಸಿನಿಮಾಗಳಾಗಿರಬಹುದು. ಯಾವುದೇ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ದನ್ನು ಮಾಡಿದ್ರೆ ನಾವೆಲ್ಲೇ ಹೋಗಿ ಹೇಳ್ಕೊಳ್ಳೋದಕ್ಕೂ ಕೂಡ ಖುಷಿ ಆಗುತ್ತೆ. ಸೊ 45ಗೂ ಕೂಡ ಒಳ್ಳೆಯದಾಗಲಿ ಅಂತ ಒಂದಷ್ಟು ಜನ ಆಶಿಸಿದ್ದಾರೆ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಇವ್ರು 3 ಜನ ಇದ್ದಾರೆ ಅಂದರೆ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಈ ಸಿನಿಮಾವನ್ನು ನೋಡಲೇಬೇಕು. ಖಂಡಿತ ನಾನು ಥಿಯೇಟರಿಗೆ ಹೋಗಿ ಸಿನಿಮಾವನ್ನು ನೋಡ್ತೀನಿ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಮೇಯ್ನ್ ಈ ಸಿನಿಮಾ ನನಗೆ ನೋಡಬೇಕು ಅಂತ ಮೇಯ್ನಾಗಿ ಅನ್ನಿಸ್ತಿರೋದು ಈ ಶಿವರಾಜ್ ಕುಮಾರ್ ಸರ್ ಅವರ ಕಾಸ್ಟ್ಯೂಮು. ಯಾಕೆ ಅವ್ರು ಆ ಕಾಸ್ಟ್ಯೂಮಲ್ಲಿ ಬರ್ತಾರೆ, ಏನು ಸೀನ್ ಅದು, ಅವ್ರು ಈ ಹೆಣ್ಣಿನ ಪಾತ್ರ ಹಾಕ್ಕೊಂಡಿದ್ದಾರಲ್ಲ, ಗ್ರೇಟ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಫುಲ್ ಕಂಪ್ಲೀಟಾಗಿ ಹುಡುಗಿ ಥರನೇ ಅವ್ರು ಕಾಣಿಸ್ತಾ ಇದ್ರು, ಹುಡುಗನ ಥರ ಏನು ಕಾಣಿಸ್ಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಆದರೂ ಭರತನಾಟ್ಯಂ ಕಾಸ್ಟ್ಯೂಮೇ ಯಾಕೆ ಹಾಕಿದ್ದಾರೆ? ಸೊ ಇದೆಲ್ಲ ಒಂದಷ್ಟು ಪ್ರಶ್ನೆಗಳು ಹಾಗೆ ಇದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಎಲ್ಲಿದೆ ಅಂತಂದರೆ ಸಿನಿಮಾ ನೋಡಿದಾಗಲೇ ಇದಕ್ಕೆ ಉತ್ತರ ಇದೆ. ಸೊ ನಾನು ಹೋಗ್ತೀನಿ, ಸಿನಿಮಾನ ನೀವು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.